ರಾಜ್ಯದಲ್ಲಿ ಪವರ್ ಪಾಲಿಟಿಕ್ಸ್ ಈಗ ಕಾವೇರಿದೆ. ಸಿಎಂ ಕಾವೇರಿ ನಿವಾಸದಲ್ಲಿ ಉಪಹಾರ ಕೂಟ ಆರಂಭ ಆಗಿದೆ. ಸಿಎಂ ಔತಣ ಕೂಟ ಈಗ ಕುತೂಹಲಕ್ಕೆ ಕಾರಣ ಆಗಿರೋದು. ಡಿಸಿಎಂ ಡಿಕೆ ಶಿವಕುಮಾರ್, ಎಂಬಿ ಪಾಟೀಲ್, ಎಚ್ಕೆ ಪಾಟೀಲ್, ಶಿವರಾಜ್ ತಂಗಡಗಿ, ಸಂತೋಷ್ ಲಾಡ್ ಸೇರಿ ಸಚಿವ ಸಂಪುಟದ ಎಲ್ಲರೂ ಕೂಡ ಸಹೋದ್ಯೋಗಿಗಳು ಸಚಿವರು ಎಲ್ಲರೂ ಕೂಡ ಈಗ ಭಾಗಿಯಾಗಿದ್ದಾರೆ. ಔತಣಕೂಟದಲ್ಲಿ ಎಲ್ಲರಿಗೂ ಕೂಡ ಆಹ್ವಾನ ನೀಡಲಾಗಿದೆ. ಎಲ್ಲ ಸಚಿವರು ಕೂಡ ಹಾಜರಿರಬೇಕು ಅನ್ನೋದನ್ನು ಸೂಚಿಸಲಾಗಿದೆ. ಹಾಗಾಗಿ ಸಿಎಂ ಕಾವೇರಿ ನಿವಾಸಕ್ಕೆ ಎಲ್ಲರೂ ಕೂಡ ಆಗಮಿಸಿದ್ದಾಗಿದೆ. ಅದರ ಜೊತೆಯಲ್ಲಿ ಉಪಹಾರ ಕೂಡ ಈಗ ಆರಂಭ ಆಗಿದೆ. ಡಿಸಿಎಂ ಆದಿಯಾಗಿ ಎಲ್ಲರೂ ಕೂಡ ಈಗ ಉಪಹಾರವನ್ನು ಸೇವಿಸ್ತಾ ಅದರ ಜೊತೆಯಲ್ಲಿ ನಡೀತಾ ಇರುವಂತಹ ಒಂದಷ್ಟು ಕುತೂಹಲಕಾರಿ ವಿಚಾರಗಳು ಅಂತಂದ್ರೆ ಈ ಸಂದರ್ಭದಲ್ಲಿ ಮಾತುಕತೆಗಳು, ದೆಹಲಿ ಮಟ್ಟದಲ್ಲಾದಂತಹ ಮಾತುಕತೆಗಳ ಪ್ರಸ್ತಾಪ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಮಾಡಲಾಗುತ್ತಾ. ಆ ನಂತರದಲ್ಲಿ ಬ್ರೇಕ್ಫಾಸ್ಟ್ ನಂತರದಲ್ಲಿ ಹಿಂದೆ ಡಿಸಿಎಂ ನಿವಾಸಕ್ಕೆ ಸಿಎಂ ಆಗಮಿಸಿದ್ರು. ಇದೇ ರೀತಿಯ ಗೊಂದಲಕಾರಿ ಹೇಳಿಕೆಗಳು ಸಿಎಂ ಪರವಾಗಿ, ಅದರ ಜೊತೆ ಡಿಸಿಎಂ ಪರವಾಗಿ ಅಭಿಮಾನಿಗಳು ಒಂದಷ್ಟು ಮಾತುಗಳನ್ನು ಹೇಳಿದಂತಹ ಸಂದರ್ಭದಲ್ಲಿ, ಈ ರೀತಿ ಗೊಂದಲ ಇದ್ದಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಸೂಚನೆಯನ್ನ ಕೊಟ್ಟರು. ನೀವೇ ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದನ್ನ ಹೇಳಿದ್ರು. ಆ ಸಂದರ್ಭದಲ್ಲಿ ಡಿಸಿಎಂ ಮನೆಗೆ ಸಿಎಂ ಬಂದಂಥ ಸಂದರ್ಭದಲ್ಲಿ ಸಿಎಂ ಮಾತಾಡಿದ್ರು, ಹೈಕಮಾಂಡ್ ಹೇಳ್ದಂತಾಗುತ್ತೆ ಅಂತ. ಅದೇ ರೀತಿಯಲ್ಲಿ ಇವತ್ತು ಸಿಎಂ ಮಾತಾಡ್ತಾರಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಸದ್ಯಕ್ಕಿದೆ. ರಾಜ್ಯದಲ್ಲಿ ಪವರ್ ಪಾಲಿಟಿಕ್ಸ್ ಈಗ ಕಾವೇರಿದೆ. ಸಿಎಂ ಕಾವೇರಿ ನಿವಾಸದಲ್ಲಿ ಉಪಹಾರ ಕೂಟ ಆರಂಭ ಆಗಿದೆ. ಸಿಎಂ ಔತಣ ಕೂಟ ಈಗ ಕುತೂಹಲಕ್ಕೆ ಕಾರಣ ಆಗಿರೋದು. ಡಿಸಿಎಂ ಡಿಕೆ ಶಿವಕುಮಾರ್, ಎಂಬಿ ಪಾಟೀಲ್, ಎಚ್ಕೆ ಪಾಟೀಲ್, ಶಿವರಾಜ್ ತಂಗಡಗಿ, ಸಂತೋಷ್ ಲಾಡ್ ಸೇರಿ ಸಚಿವ ಸಂಪುಟದ ಎಲ್ಲರೂ ಕೂಡ ಸಹೋದ್ಯೋಗಿಗಳು ಸಚಿವರು ಎಲ್ಲರೂ ಕೂಡ ಈಗ ಭಾಗಿಯಾಗಿದ್ದಾರೆ. ಔತಣಕೂಟದಲ್ಲಿ ಎಲ್ಲರಿಗೂ ಕೂಡ ಆಹ್ವಾನ ನೀಡಲಾಗಿದೆ. ಎಲ್ಲ ಸಚಿವರು ಕೂಡ ಹಾಜರಿರಬೇಕು ಅನ್ನೋದನ್ನು ಸೂಚಿಸಲಾಗಿದೆ. ಹಾಗಾಗಿ ಸಿಎಂ ಕಾವೇರಿ ನಿವಾಸಕ್ಕೆ ಎಲ್ಲರೂ ಕೂಡ ಆಗಮಿಸಿದ್ದಾಗಿದೆ. ಅದರ ಜೊತೆಯಲ್ಲಿ ಉಪಹಾರ ಕೂಡ ಈಗ ಆರಂಭ ಆಗಿದೆ. ಡಿಸಿಎಂ ಆದಿಯಾಗಿ ಎಲ್ಲರೂ ಕೂಡ ಈಗ ಉಪಹಾರವನ್ನು ಸೇವಿಸ್ತಾ ಅದರ ಜೊತೆಯಲ್ಲಿ ನಡೀತಾ ಇರುವಂತಹ ಒಂದಷ್ಟು ಕುತೂಹಲಕಾರಿ ವಿಚಾರಗಳು ಅಂತಂದ್ರೆ ಈ ಸಂದರ್ಭದಲ್ಲಿ ಮಾತುಕತೆಗಳು, ದೆಹಲಿ ಮಟ್ಟದಲ್ಲಾದಂತಹ ಮಾತುಕತೆಗಳ ಪ್ರಸ್ತಾಪ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಮಾಡಲಾಗುತ್ತಾ. ಆ ನಂತರದಲ್ಲಿ ಬ್ರೇಕ್ಫಾಸ್ಟ್ ನಂತರದಲ್ಲಿ ಹಿಂದೆ ಡಿಸಿಎಂ ನಿವಾಸಕ್ಕೆ ಸಿಎಂ ಆಗಮಿಸಿದ್ರು. ಇದೇ ರೀತಿಯ ಗೊಂದಲಕಾರಿ ಹೇಳಿಕೆಗಳು ಸಿಎಂ ಪರವಾಗಿ, ಅದರ ಜೊತೆ ಡಿಸಿಎಂ ಪರವಾಗಿ ಅಭಿಮಾನಿಗಳು ಒಂದಷ್ಟು ಮಾತುಗಳನ್ನು ಹೇಳಿದಂತಹ ಸಂದರ್ಭದಲ್ಲಿ, ಈ ರೀತಿ ಗೊಂದಲ ಇದ್ದಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಸೂಚನೆಯನ್ನ ಕೊಟ್ಟರು. ನೀವೇ ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದನ್ನ ಹೇಳಿದ್ರು. ಆ ಸಂದರ್ಭದಲ್ಲಿ ಡಿಸಿಎಂ ಮನೆಗೆ ಸಿಎಂ ಬಂದಂಥ ಸಂದರ್ಭದಲ್ಲಿ ಸಿಎಂ ಮಾತಾಡಿದ್ರು, ಹೈಕಮಾಂಡ್ ಹೇಳ್ದಂತಾಗುತ್ತೆ ಅಂತ. ಅದೇ ರೀತಿಯಲ್ಲಿ ಇವತ್ತು ಸಿಎಂ ಮಾತಾಡ್ತಾರಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಸದ್ಯಕ್ಕಿದೆ. ರಾಜ್ಯದಲ್ಲಿ ಪವರ್ ಪಾಲಿಟಿಕ್ಸ್ ಈಗ ಕಾವೇರಿದೆ. ಸಿಎಂ ಕಾವೇರಿ ನಿವಾಸದಲ್ಲಿ ಉಪಹಾರ ಕೂಟ ಆರಂಭ ಆಗಿದೆ. ಸಿಎಂ ಔತಣ ಕೂಟ ಈಗ ಕುತೂಹಲಕ್ಕೆ ಕಾರಣ ಆಗಿರೋದು. ಡಿಸಿಎಂ ಡಿಕೆ ಶಿವಕುಮಾರ್, ಎಂಬಿ ಪಾಟೀಲ್, ಎಚ್ಕೆ ಪಾಟೀಲ್, ಶಿವರಾಜ್ ತಂಗಡಗಿ, ಸಂತೋಷ್ ಲಾಡ್ ಸೇರಿ ಸಚಿವ ಸಂಪುಟದ ಎಲ್ಲರೂ ಕೂಡ ಸಹೋದ್ಯೋಗಿಗಳು ಸಚಿವರು ಎಲ್ಲರೂ ಕೂಡ ಈಗ ಭಾಗಿಯಾಗಿದ್ದಾರೆ. ಔತಣಕೂಟದಲ್ಲಿ ಎಲ್ಲರಿಗೂ ಕೂಡ ಆಹ್ವಾನ ನೀಡಲಾಗಿದೆ. ಎಲ್ಲ ಸಚಿವರು ಕೂಡ ಹಾಜರಿರಬೇಕು ಅನ್ನೋದನ್ನು ಸೂಚಿಸಲಾಗಿದೆ. ಹಾಗಾಗಿ ಸಿಎಂ ಕಾವೇರಿ ನಿವಾಸಕ್ಕೆ ಎಲ್ಲರೂ ಕೂಡ ಆಗಮಿಸಿದ್ದಾಗಿದೆ. ಅದರ ಜೊತೆಯಲ್ಲಿ ಉಪಹಾರ ಕೂಡ ಈಗ ಆರಂಭ ಆಗಿದೆ. ಡಿಸಿಎಂ ಆದಿಯಾಗಿ ಎಲ್ಲರೂ ಕೂಡ ಈಗ ಉಪಹಾರವನ್ನು ಸೇವಿಸ್ತಾ ಅದರ ಜೊತೆಯಲ್ಲಿ ನಡೀತಾ ಇರುವಂತಹ ಒಂದಷ್ಟು ಕುತೂಹಲಕಾರಿ ವಿಚಾರಗಳು ಅಂತಂದ್ರೆ ಈ ಸಂದರ್ಭದಲ್ಲಿ ಮಾತುಕತೆಗಳು, ದೆಹಲಿ ಮಟ್ಟದಲ್ಲಾದಂತಹ ಮಾತುಕತೆಗಳ ಪ್ರಸ್ತಾಪ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಮಾಡಲಾಗುತ್ತಾ. ಆ ನಂತರದಲ್ಲಿ ಬ್ರೇಕ್ಫಾಸ್ಟ್ ನಂತರದಲ್ಲಿ ಹಿಂದೆ ಡಿಸಿಎಂ ನಿವಾಸಕ್ಕೆ ಸಿಎಂ ಆಗಮಿಸಿದ್ರು. ಇದೇ ರೀತಿಯ ಗೊಂದಲಕಾರಿ ಹೇಳಿಕೆಗಳು ಸಿಎಂ ಪರವಾಗಿ, ಅದರ ಜೊತೆ ಡಿಸಿಎಂ ಪರವಾಗಿ ಅಭಿಮಾನಿಗಳು ಒಂದಷ್ಟು ಮಾತುಗಳನ್ನು ಹೇಳಿದಂತಹ ಸಂದರ್ಭದಲ್ಲಿ, ಈ ರೀತಿ ಗೊಂದಲ ಇದ್ದಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಸೂಚನೆಯನ್ನ ಕೊಟ್ಟರು. ನೀವೇ ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದನ್ನ ಹೇಳಿದ್ರು.
ಆ ಸಂದರ್ಭದಲ್ಲಿ ಡಿಸಿಎಂ ಮನೆಗೆ ಸಿಎಂ ಬಂದಂತ ಸಂದರ್ಭದಲ್ಲಿ ಸಿಎಂ ಮಾತಾಡಿದ್ರು, ಹೈಕಮಾಂಡ್ ಹೇಳ್ದಂತಾಗುತ್ತೆ ಅಂತ. ಅದೇ ರೀತಿಯಲ್ಲಿ ಇವತ್ತು ಸಿಎಂ ಮಾತಾಡ್ತಾರಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಸದ್ಯಕ್ಕಿದೆ. ರಾಜ್ಯದಲ್ಲಿ ಪವರ್ ಪಾಲಿಟಿಕ್ಸ್ ಈಗ ಕಾವೇರಿದೆ. ಸಿಎಂ ಕಾವೇರಿ ನಿವಾಸದಲ್ಲಿ ಉಪಹಾರ ಕೂಟ ಆರಂಭ ಆಗಿದೆ. ಸಿಎಂ ಔತಣ ಕೂಟ ಈಗ ಕುತೂಹಲಕ್ಕೆ ಕಾರಣ ಆಗಿರೋದು. ಡಿಸಿಎಂ ಡಿಕೆ ಶಿವಕುಮಾರ್, ಎಂಬಿ ಪಾಟೀಲ್, ಎಚ್.ಕೆ. ಪಾಟೀಲ್, ಶಿವರಾಜ್ ತಂಗಡಗಿ, ಸಂತೋಷ್ ಲಾಡ್ ಸೇರಿ ಸಚಿವ ಸಂಪುಟದ ಎಲ್ಲರೂ ಕೂಡ ಸಹೋದ್ಯೋಗಿಗಳು, ಸಚಿವರು ಎಲ್ಲರೂ ಕೂಡ ಈಗ ಭಾಗಿಯಾಗಿದ್ದಾರೆ ಔತಣಕೂಟದಲ್ಲಿ. ಎಲ್ರಿಗೂ ಕೂಡ ಆಹ್ವಾನ ನೀಡಲಾಗಿದೆ. ಎಲ್ಲಾ ಸಚಿವರು ಕೂಡ ಹಾಜರಿರಬೇಕು ಅನ್ನೋದನ್ನ ಸೂಚಿಸಲಾಗಿದೆ. ಹಾಗಾಗಿ ಸಿಎಂ ಕಾವೇರಿ ನಿವಾಸಕ್ಕೆ ಎಲ್ಲರೂ ಕೂಡ ಆಗಮಿಸಿದ್ದಾಗಿದೆ. ಅದರ ಜೊತೆಯಲ್ಲಿ ಉಪಹಾರ ಕೂಡ ಈಗ ಆರಂಭ ಆಗಿದೆ. ಡಿಸಿಎಂ ಆದಿಯಾಗಿ ಎಲ್ಲರೂ ಕೂಡ ಈಗ ಉಪಹಾರವನ್ನ ಸೇವಿಸ್ತಾ ಅದರ ಜೊತೆಯಲ್ಲಿ ನಡೀತಾ ಇರುವಂತಹ ಒಂದಷ್ಟು ಕುತೂಹಲಕಾರಿ ವಿಚಾರಗಳು ಅಂತಂದ್ರೆ, ಈ ಸಂದರ್ಭದಲ್ಲಿ ಮಾತುಕತೆಗಳು, ದೆಹಲಿ ಮಟ್ಟದಲ್ಲಾದಂತಹ ಮಾತುಕತೆಗಳ ಪ್ರಸ್ತಾಪ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಮಾಡಲಾಗುತ್ತಾ? ಆ ನಂತರದಲ್ಲಿ ಬ್ರೇಕ್ಫಾಸ್ಟ್ ನಂತರದಲ್ಲಿ ಹಿಂದೆ ಡಿಸಿಎಂ ನಿವಾಸಕ್ಕೆ ಸಿಎಂ ಆಗಮಿಸಿದ್ರು. ಇದೇ ರೀತಿಯ ಗೊಂದಲಕಾರಿ ಹೇಳಿಕೆಗಳು ಸಿಎಂ ಪರವಾಗಿ, ಅದರ ಜೊತೆ ಡಿಸಿಎಂ ಪರವಾಗಿ ಅಭಿಮಾನಿಗಳು ಒಂದಷ್ಟು ಮಾತುಗಳನ್ನು ಹೇಳಿದಂತಹ ಸಂದರ್ಭದಲ್ಲಿ, ಈ ರೀತಿ ಗೊಂದಲ ಇದ್ದಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಸೂಚನೆಯನ್ನ ಕೊಟ್ಟರು, ನೀವೇ ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದನ್ನ ಹೇಳಿದ್ರು. ಆ ಸಂದರ್ಭದಲ್ಲಿ ಡಿಸಿಎಂ ಮನೆಗೆ ಸಿಎಂ ಬಂದಂತ ಸಂದರ್ಭದಲ್ಲಿ ಸಿಎಂ ಮಾತಾಡಿದ್ರು, ಹೈಕಮಾಂಡ್ ಹೇಳ್ದಂತಾಗುತ್ತೆ ಅಂತ. ಅದೇ ರೀತಿಯಲ್ಲಿ ಇವತ್ತು ಸಿಎಂ ಮಾತಾಡ್ತಾರಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಸದ್ಯಕ್ಕಿದೆ. ರಾಜ್ಯದಲ್ಲಿ ಪವರ್ ಪಾಲಿಟಿಕ್ಸ್ ಈಗ ಕಾವೇರಿದೆ. ಸಿಎಂ ಕಾವೇರಿ ನಿವಾಸದಲ್ಲಿ ಉಪಹಾರ ಕೂಟ ಆರಂಭ ಆಗಿದೆ. ಸಿಎಂ ಔತಣ ಕೂಟ ಈಗ ಕುತೂಹಲಕ್ಕೆ ಕಾರಣ ಆಗಿರೋದು. ಡಿಸಿಎಂ ಡಿಕೆ ಶಿವಕುಮಾರ್, ಎಂಬಿ ಪಾಟೀಲ್, ಎಚ್.ಕೆ. ಪಾಟೀಲ್, ಶಿವರಾಜ್ ತಂಗಡಗಿ, ಸಂತೋಷ್ ಲಾಡ್ ಸೇರಿ ಸಚಿವ ಸಂಪುಟದ ಎಲ್ಲರೂ ಕೂಡ ಸಹೋದ್ಯೋಗಿಗಳು, ಸಚಿವರು ಎಲ್ಲರೂ ಕೂಡ ಈಗ ಭಾಗಿಯಾಗಿದ್ದಾರೆ ಔತಣಕೂಟದಲ್ಲಿ. ಎಲ್ರಿಗೂ ಕೂಡ ಆಹ್ವಾನ ನೀಡಲಾಗಿದೆ. ಎಲ್ಲಾ ಸಚಿವರು ಕೂಡ ಹಾಜರಿರಬೇಕು ಅನ್ನೋದನ್ನ ಸೂಚಿಸಲಾಗಿದೆ. ಹಾಗಾಗಿ ಸಿಎಂ ಕಾವೇರಿ ನಿವಾಸಕ್ಕೆ ಎಲ್ಲರೂ ಕೂಡ ಆಗಮಿಸಿದ್ದಾಗಿದೆ. ಅದರ ಜೊತೆಯಲ್ಲಿ ಉಪಹಾರ ಕೂಡ ಈಗ ಆರಂಭ ಆಗಿದೆ. ಡಿಸಿಎಂ ಆದಿಯಾಗಿ ಎಲ್ಲರೂ ಕೂಡ ಈಗ ಉಪಹಾರವನ್ನ ಸೇವಿಸ್ತಾ ಅದರ ಜೊತೆಯಲ್ಲಿ ನಡೀತಾ ಇರುವಂತಹ ಒಂದಷ್ಟು ಕುತೂಹಲಕಾರಿ ವಿಚಾರಗಳು ಅಂತಂದ್ರೆ, ಈ ಸಂದರ್ಭದಲ್ಲಿ ಮಾತುಕತೆಗಳು, ದೆಹಲಿ ಮಟ್ಟದಲ್ಲಾದಂತಹ ಮಾತುಕತೆಗಳ ಪ್ರಸ್ತಾಪ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಮಾಡಲಾಗುತ್ತಾ? ಆ ನಂತರದಲ್ಲಿ ಬ್ರೇಕ್ಫಾಸ್ಟ್ ನಂತರದಲ್ಲಿ ಹಿಂದೆ ಡಿಸಿಎಂ ನಿವಾಸಕ್ಕೆ ಸಿಎಂ ಆಗಮಿಸಿದ್ರು. ಇದೇ ರೀತಿಯ ಗೊಂದಲಕಾರಿ ಹೇಳಿಕೆಗಳು ಸಿಎಂ ಪರವಾಗಿ, ಅದರ ಜೊತೆ ಡಿಸಿಎಂ ಪರವಾಗಿ ಅಭಿಮಾನಿಗಳು ಒಂದಷ್ಟು ಮಾತುಗಳನ್ನು ಹೇಳಿದಂತಹ ಸಂದರ್ಭದಲ್ಲಿ, ಈ ರೀತಿ ಗೊಂದಲ ಇದ್ದಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಸೂಚನೆಯನ್ನ ಕೊಟ್ಟರು, ನೀವೇ ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದನ್ನ ಹೇಳಿದ್ರು. ಆ ಸಂದರ್ಭದಲ್ಲಿ ಡಿಸಿಎಂ ಮನೆಗೆ ಸಿಎಂ ಬಂದಂತ ಸಂದರ್ಭದಲ್ಲಿ ಸಿಎಂ ಮಾತಾಡಿದ್ರು, ಹೈಕಮಾಂಡ್ ಹೇಳ್ದಂತಾಗುತ್ತೆ ಅಂತ. ಅದೇ ರೀತಿಯಲ್ಲಿ ಇವತ್ತು ಸಿಎಂ ಮಾತಾಡ್ತಾರಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಸದ್ಯಕ್ಕಿದೆ. ರಾಜ್ಯದಲ್ಲಿ ಪವರ್ ಪಾಲಿಟಿಕ್ಸ್ ಈಗ ಕಾವೇರಿದೆ. ಸಿಎಂ ಕಾವೇರಿ ನಿವಾಸದಲ್ಲಿ ಉಪಹಾರ ಕೂಟ ಆರಂಭ ಆಗಿದೆ. ಸಿಎಂ ಔತಣ ಕೂಟ ಈಗ ಕುತೂಹಲಕ್ಕೆ ಕಾರಣ ಆಗಿರೋದು. ಡಿಸಿಎಂ ಡಿಕೆ ಶಿವಕುಮಾರ್, ಎಂಬಿ ಪಾಟೀಲ್, ಎಚ್.ಕೆ. ಪಾಟೀಲ್, ಶಿವರಾಜ್ ತಂಗಡಗಿ, ಸಂತೋಷ್ ಲಾಡ್ ಸೇರಿ ಸಚಿವ ಸಂಪುಟದ ಎಲ್ಲರೂ ಕೂಡ ಸಹೋದ್ಯೋಗಿಗಳು, ಸಚಿವರು ಎಲ್ಲರೂ ಕೂಡ ಈಗ ಭಾಗಿಯಾಗಿದ್ದಾರೆ ಔತಣಕೂಟದಲ್ಲಿ. ಎಲ್ರಿಗೂ ಕೂಡ ಆಹ್ವಾನ ನೀಡಲಾಗಿದೆ. ಎಲ್ಲಾ ಸಚಿವರು ಕೂಡ ಹಾಜರಿರಬೇಕು ಅನ್ನೋದನ್ನ ಸೂಚಿಸಲಾಗಿದೆ. ಹಾಗಾಗಿ ಸಿಎಂ ಕಾವೇರಿ ನಿವಾಸಕ್ಕೆ ಎಲ್ಲರೂ ಕೂಡ ಆಗಮಿಸಿದ್ದಾಗಿದೆ. ಅದರ ಜೊತೆಯಲ್ಲಿ ಉಪಹಾರ ಕೂಡ ಈಗ ಆರಂಭ ಆಗಿದೆ. ಡಿಸಿಎಂ ಆದಿಯಾಗಿ ಎಲ್ಲರೂ ಕೂಡ ಈಗ ಉಪಹಾರವನ್ನ ಸೇವಿಸ್ತಾ ಅದರ ಜೊತೆಯಲ್ಲಿ ನಡೀತಾ ಇರುವಂತಹ ಒಂದಷ್ಟು ಕುತೂಹಲಕಾರಿ ವಿಚಾರಗಳು ಅಂತಂದ್ರೆ, ಈ ಸಂದರ್ಭದಲ್ಲಿ ಮಾತುಕತೆಗಳು, ದೆಹಲಿ ಮಟ್ಟದಲ್ಲಾದಂತಹ ಮಾತುಕತೆಗಳ ಪ್ರಸ್ತಾಪ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಮಾಡಲಾಗುತ್ತಾ? ಆ ನಂತರದಲ್ಲಿ ಬ್ರೇಕ್ಫಾಸ್ಟ್ ನಂತರದಲ್ಲಿ ಹಿಂದೆ ಡಿಸಿಎಂ ನಿವಾಸಕ್ಕೆ ಸಿಎಂ ಆಗಮಿಸಿದ್ರು.
ಇದೇ ರೀತಿಯ ಗೊಂದಲಕಾರಿ ಹೇಳಿಕೆಗಳು ಸಿಎಂ ಪರವಾಗಿ, ಅದರ ಜೊತೆ DCM ಪರವಾಗಿ ಅಭಿಮಾನಿಗಳು ಒಂದಷ್ಟು ಮಾತುಗಳನ್ನು ಹೇಳಿದಂತಹ ಸಂದರ್ಭದಲ್ಲಿ, ಈ ರೀತಿ ಗೊಂದಲ ಇದ್ದಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಸೂಚನೆಯನ್ನು ಕೊಟ್ಟರು, ನೀವೇ ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದನ್ನು ಹೇಳಿದರು. ಆ ಸಂದರ್ಭದಲ್ಲಿ DCM ಮನೆಗೆ CM ಬಂದಂಥ ಸಂದರ್ಭದಲ್ಲಿ CM ಮಾತಾಡಿದ್ರು, ಹೈಕಮಾಂಡ್ ಹೇಳ್ದಂತಾಗುತ್ತೆ ಅಂತ. ಅದೇ ರೀತಿಯಲ್ಲಿ ಇವತ್ತು CM ಮಾತಾಡ್ತಾರಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಸದ್ಯಕ್ಕಿದೆ.